ಉಡುಪಿ ಎಂದಾಗ ನಮ್ಮೆಲ್ಲರ ಚಿತ್ತ ಹರಿಯುವುದು ಕೃಷ್ಣನತ್ತ. ವಾಸ್ತವವಾಗಿ ಈ ಪ್ರದೇಶಕ್ಕೆ ಉಡುಪಿ ಎಂಬ ಹೆಸರು ಬಂದದ್ದು ತರಬೇಕಿದೆ. ಹಾಗಾಗಿ ನಾವೀಗ ಸಾಗುತ್ತಿದ್ದೇವೆ ಪರಶುರಾಮ ಸನ್ನಿಧಿಗೆ. ಈ ಪ್ರದೇಶಕ್ಕೆ ಪರಶುರಾಮ ಕ್ಷೇತ್ರವೆಂದು ಕರೆಯುತ್ತಾರೆ. ಪರಶುರಾಮರು ನೆಲೆಸಿದ್ದೇ ಈ ಜಾಗದಲ್ಲಿ. ಉಡುಪಿ ಅಂದಾಕ್ಷಣ ನಮಗೆ ನೆನಪಾಗುವಂಥದ್ದು ಕೃಷ್ಣ ದೇವಸ್ಥಾನ. ಆದರೆ ಬರೀ ಕೃಷ್ಣ ದೇವಸ್ಥಾನ ಮಾತ್ರ ಅಲ್ಲ, ಇನ್ನೂ ಹಲವು ಮಹತ್ತರವಾದಂತಹ ವಿಷಯಗಳು, ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋದು ಇಲ್ಲಿದೆ. ಅಂತಹ ಒಂದು ಸುಂದರವಾದಂತಹ ತಾಣ ಪರಶುರಾಮ ಕ್ಷೇತ್ರ. ನಾವೀಗ ಅಲ್ಲೇ ಇದ್ದೀವಿ. ಪರಶುರಾಮ ದುಷ್ಟ ಕ್ಷತ್ರಿಯರನ್ನ ಸಂಹರಿಸಲಿಕ್ಕಂತಲೇ ಅವತರಿಸಿದ. ಆತ ಆ ಕ್ಷತ್ರಿಯರನ್ನ ಸಂಹರಿಸಿದ ಸಮುದ್ರ ದೇವನನ್ನ ಪರಶುರಾಮ ಆಜ್ಞಾಪಿಸಿದ. ನಾನು ಬಾಣವನ್ನ ಬೀಸ್ತೀನಿ, ಆ ಬೀಸಿದ ಬಾಣ ಎಲ್ಲಿಗೆ ಹೋಗಿ ತಲುಪುತ್ತೋ ಅಲ್ಲಿಯವರೆಗೆ ನೀನು ಸರಿದುಕೊಳ್ಬೇಕು ಅಂತ ಸಮುದ್ರ ದೇವನಿಗೆ ಆತ ಆಜ್ಞಾಪಿಸಿದ. ಅಂತೆಯೇ ಸಮುದ್ರ ದೇವ ಆಜ್ಞೆಯನ್ನ ಪಾಲಿಸಿದ, ಬದಿಗೆ ಸರಿದುಕೊಂಡ. ಆ ಒಂದು ತಾಣ ಇದೆಯಲ್ಲ, ಅದನ್ನ ಪರಶುರಾಮ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಅಂತಹ ಒಂದು ಸುಕ್ಷೇತ್ರದ ಸನ್ನಿಧಿಯಲ್ಲಿ ಈಗ ನಾವಿದ್ದೀವಿ. ಇಲ್ಲಿ ಪರಶುರಾಮನನ್ನ ಪ್ರತಿಷ್ಠಾಪಿಸಲಾಗಿದೆ. ಬನ್ನಿ ಆತನ ಸನ್ನಿಧಿಗೆ ಹೋಗಿ ಬರೋಣ. ನಾವೀಗ ಪರಶುರಾಮರ ಸನ್ನಿಧಿಯಲ್ಲಿದ್ದೇವೆ. ಪರಶುರಾಮರು ಜಮದಗ್ನಿ ಋಷಿಯ ಪುತ್ರ, ಪಿತೃವಾಕ್ಯ ಪರಿಪಾಲಕರು. ಅವರು ತಮ್ಮಲ್ಲಿರುವಂತಹ ಧೀಶಕ್ತಿಯನ್ನು ರಾಮ ಅವತರಿಸಿದ ಮೇಲೆ ರಾಮನಿಗೆ ಹಸ್ತಾಂತರಿಸಿದರು. ಅಂತಹ ಪುಣ್ಯ ಸನ್ನಿಧಿಯಲ್ಲಿ ನಾವೀಗ ಇದ್ದೇವೆ, ಪರಶುರಾಮ ಕ್ಷೇತ್ರದಲ್ಲೇ. ಬನ್ನಿ ಪರಶುರಾಮರಿಗೆ ನಮಿಸೋಣ. ಇದು ಪರಶುರಾಮ ಕ್ಷೇತ್ರವಾದರೂ ಕೂಡ ಉಡುಪಿ ಅಂತಲೇ ಪ್ರಖ್ಯಾತಿ. ಉಡುಪಿಗೆ ಅದರಲ್ಲೂ ಬಹುಮುಖ್ಯವಾಗಿ ಕೃಷ್ಣ ದೇವಸ್ಥಾನವನ್ನು ಸ್ಥಾಪನೆಯಲ್ಲಿ, ಜೊತೆಗೆ ಅದರ ಪ್ರಾಮುಖ್ಯತೆಯಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದು ಶ್ರೀ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರು ಅವತರಿಸಿದ್ದು ಕೂಡ ಇಲ್ಲೇ. ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಪಾಜಕ ಕ್ಷೇತ್ರವಿದೆ, ಶ್ರೀ ಮಧ್ವಾಚಾರ್ಯರು ಅವತರಿಸಿದಂತಹ ಸ್ಥಳ. ಬನ್ನಿ ಅಲ್ಲಿಗೆ ಹೋಗಿ ಬರೋಣ. ನಾವೀಗ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನವಾದಂತಹ ಆಚಾರ್ಯರು ಅವತರಿಸಿದಂತಹ ಸ್ಥಳ ಪಾಜಕ ಕ್ಷೇತ್ರದಲ್ಲಿದ್ದೇವೆ. ಬನ್ನಿ ಈ ಕ್ಷೇತ್ರ ವೀಕ್ಷಣೆ ಜೊತೆಗೆ ಮಧ್ವಾಚಾರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಗ್ರಹಿಸೋಣ. ಇದು ಪರಮ ಪವಿತ್ರಯುತ ಪಾಜಕ ಕ್ಷೇತ್ರ. ಓ ಪಾಜಕದ ಗಿಣಿಯೇ ಮೂ ಜಗದ ಕಣ್ಮಣಿಯೇ ಸೋಜಿಗದ ಗನಿಯೇ ಓ ಮಧ್ವಮುನಿ. ಆಚಾರ್ಯ ಮಧ್ವರು ಅವತರಿಸಿದ ಅಪೂರ್ವ ಸ್ಥಳ. ಪರಶುರಾಮ ದೇವರು ಪರಶು ಮೊದಲಾದ ಆಯುಧಗಳಿಂದ ತೀರ್ಥಗಳನ್ನು ಸೃಷ್ಟಿಸಿದ ಕಾರಣಕ್ಕೆ ಈ ಸ್ಥಳಕ್ಕೆ ಪಾಜಕ ಕ್ಷೇತ್ರ ಎಂಬ ಹೆಸರು ಬಂತು.